ಸಮಯದಲ್ಲಿ ದಕ್ಷ ಪುತ್ರಿಯಾದ ದಾಕ್ಷಾಯಿಣಿನು ಆ ಶಿವನ ಪಣಿವಿಲ್ಲವೇ ಯಜ್ಞ ಭೂಮಿಗೆ ಬಂದಳಯ್ಯ ಆಗ ದಕ್ಷನು ನೋಡೆ ಏನೋ ನಹಾರಾದ ಅವಳನ್ನ ಮುಡಿ ಹಿಡಿದು ಹೊರಗ ಸೆಳೆದು ತಪ್ಪಿ ಅಂತ ಹೇಳಿದನಯ್ಯ. ಹಾಗೆ ದಾಕ್ಷಾಯಿಣಿ ಹೋಗಲಿಲ್ಲ, ತನ್ನಿಂದ ತಾನೇ ಎತ್ತು ಓಡಿ ಬಂದು ತನ್ನ ಎಡಗಾಲಿಂದ ಒತ್ತು ಹೊರಗೆ ಹಾಕಿದನಯ್ಯ. ಆಗ ದಾಕ್ಷಾಯಿಣಿನು ಯಜ್ಞ ಕುಂಡಲದಲ್ಲಿ ಧುಮಕಿ ಬಿಚ್ಚರು. ಆಗ ಅದೇ ವಾರ್ತೆ ನಂದಿ ಭುಂಗೇಶ್ವರನು ಆ ನಹಾರಾದ ಕುಮಾರನು ಶಂಕರನಿಗೆ ಮುಟ್ಟಲು ಆ ಶಂಕರನು ತನ್ನ ಅತಿ ಕೋಪದಿಂದ ಬಂದು ದಕ್ಷನು ಕೂಡ ಸಂವಾದ ನಡೆಸಲು ತನ್ನನ್ನು ಮೀರಿದ ಹೊತ್ತಿಗೆ ಎಡಿಯನ್ನು ಬಿಚ್ಚಿ ನಲಕಪ್ಪಡಿಸಿದನಯ್ಯ. ಆಗ ಉರಿ ನೇತ್ರವನ್ನೇ ತೆರೆದ ಭಯಂಕರ ಗಂಡುಗಲಿ ಶ್ರೀ ವೀರಭದ್ರ ಅವತಾರಿಸೆ ಬ್ರಹ್ಮಾಂಡವನ್ನು ಸೂರ್ಯಚಂದ್ರನು ದಿಕ್ಕ ತೊಟ್ಟು ಓಡಲು ಆ ಚಂದ್ರನ ಕೆಡವೇ